ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ತರಗತಿಯಲ್ಲಿ 6,000ಕ್ಕೂ ಅಧಿಕ HSTR ಪೋಸ್ಟ್ ಗಳನ್ನ ತುಂಬಿಕೊಳ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ರಶ್ಮಿ ಮೇಡಮ್ ಅವರು ಹೇಳಿರ್ತಕ್ಕಂತಹ ಒಂದು ವಿಷಯ ಏನಂತ ಹೇಳಿದ್ರೆ, ಹೈಸ್ಕೂಲಿಗೆ ನಾವು ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ 6,000ಕ್ಕೂ ಅಧಿಕ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ರೆಡಿ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ 6,000 ಹುದ್ದೆಗಳ ಬಗ್ಗೆ ನಾನು 4 ತಿಂಗಳ ಹಿಂದೆನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ನಾನು ಇಲ್ಲಿ ಬರ್ದಿದ್ದೀನಿ ಕೂಡ. 4 ತಿಂಗಳ ಹಿಂದೆನೆ 5,335 ಹುದ್ದೆಗಳನ್ನ ಹೈಸ್ಕೂಲ್ ಟೀಚರ್ ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ತಯಾರಿಯನ್ನ ನಡೆಸಿದ್ದಾರೆ ಅಂತ ಹೇಳಿ. ಸೊ ಅವಾಗ ಒಂದಷ್ಟು ಪಂಡಿತರು ಕಮೆಂಟ್ ಗಳನ್ನ ಡ್ರಾಪ್ ಮಾಡಿದ್ರು. ಏನಂತ, ಸುಳ್ಳು ಮಾಹಿತಿ ಕೊಡಬೇಡಿ, ತಪ್ಪಾದಂತಹ ಫಾಲ್ಸ್ ಇನ್ಫಾರ್ಮೇಶನ್ ಅನ್ನ ಹೇಳಬೇಡಿ ಅಂತ ಹೇಳಿ ಕಮೆಂಟ್ ಅನ್ನ ಡ್ರಾಪ್ ಮಾಡ್ತಾ ಇದ್ರು. ಹಾಗಿದ್ರೆ ಈಗ ನೀವು ಫ್ರೆಶ್ ಆಗಿ ಅಟ್ ಪ್ರೆಸೆಂಟ್ ಏನು ಕೇಳ್ತಾ ಇದ್ದೀರಿ, 6,000ಕ್ಕೂ ಅಧಿಕ ಹುದ್ದೆಗಳನ್ನ ತುಂಬಿಕೊಳ್ತೀವಿ ಅಂತ ಹೇಳಿ ಕೇಳ್ತಾ ಇದ್ರಿ. ಇದು ಸುಳ್ಳು ಅನ್ಸಿದ್ರೆ ಇದು ಸುಳ್ಳು ಅಂತ ಅನ್ಕೊಳ್ರಿ, ಇದು ಸತ್ಯ ಅನ್ಸಿದ್ರೆ ಇದು ಸತ್ಯನೇ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಿದ್ರೆ ಅದನ್ನ ಅಕ್ಯುರೇಟ್ ಆಗಿ ನೋಡ್ಕೊಂಡು ತಿಳ್ಕೊಂಡ್ಬಿಟ್ಟೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರ್ತೀವಿ. ಹಾಗಾಗಿ ಎಲ್ಲೋ ಒಂದಷ್ಟು ವ್ಯತ್ಯಾಸಗಳಾಗ್ಬೋದು. ನಾನು 5,335 ಹುದ್ದೆಗಳು ಅಂತ ಹೇಳಿದ್ದೆ. ಅದರಲ್ಲಿ HK ವಿಭಾಗಕ್ಕೆ ಎಷ್ಟು, ನಾನ್ HK ವಿಭಾಗಕ್ಕೆ ಎಷ್ಟು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ಈ ವಿಡಿಯೋದ ಲಿಂಕ್ ಅನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು. ಏನಂತ ಹೇಳಿದ್ರೆ, ವ್ಯತ್ಯಾಸಗಳು ಹೆಂಗಾಗ್ಬೋದು, 5,335 ಹುದ್ದೆಗಳು ಅಂತ ಹೇಳಿದ್ವಿ. ಅದರಲ್ಲಿ ಇನ್ನೂ ಒಂದಷ್ಟು ಹುದ್ದೆಗಳನ್ನ ಆಡ್ ಆನ್ ಮಾಡ್ಕೊಂಡವರು 6,000ಕ್ಕೂ ಅಧಿಕ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ. ಎಷ್ಟು ಜಾಸ್ತಿ ಹುದ್ದೆಗಳಾಗುತ್ತೋ ಅಷ್ಟು ನನಗೆ ಖುಷಿನೇ ಇದೆ. ಈ ನಂಬರ್ಗಿಂತ ಈ ನಂಬರ್ ಇದಕ್ಕಿಂತನೂ ಹೆಚ್ಚಿನದಾಗಿ 7,000 8,000 ತುಂಬಿಕೊಂಡ್ರು ಕೂಡ ನಮಗೆ ಖುಷಿನೇ. ಒಟ್ಟಿನಲ್ಲಿ ಜಾಸ್ತಿ ಪೋಸ್ಟ್ ಗಳನ್ನ ತುಂಬಿಕೊಳ್ಬೇಕು. ಸೊ ಈ ವಿಷಯದ ಕುರಿತು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಂತ ಹೇಳಿದ್ರೆ, PG ಬೇಕಾ, TET ಬೇಕಾ, ಈ ಎಲ್ಲಾ ಗೊಂದಲಗಳು ಸೃಷ್ಟಿಯಾಗಿವೆ. ಯಾಕೆ ಈ ಗೊಂದಲಗಳು ಸೃಷ್ಟಿಯಾಗಿವೆ ಅನ್ನೋದನ್ನು ಕೂಡ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. ಅದೇನಂತ ಹೇಳಿದ್ರೆ, ನೀವೀಗ ನೋಡ್ತಾ ಇರ್ಬೋದು, ನಾನು ಮೈಕ್ ಹಾಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬಾ ಅಭ್ಯರ್ಥಿಗಳು ಕಮೆಂಟ್ ಅನ್ನ ಡ್ರಾಪ್ ಮಾಡ್ತಾ ಇದ್ರಿ, ಸರ್ ಆಡಿಯೋ ಕ್ವಾಲಿಟಿ ಸರಿಯಾಗಿ ಬರ್ತಾ ಇಲ್ಲ, ಕೆಲವೊಮ್ಮೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ, ಆಡಿಯೋ ಕ್ವಾಲಿಟಿನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಅಥವಾ ಒಂದು ಮೈಕ್ ಅನ್ನ ಯೂಸ್ ಮಾಡಿ ಅಂತ ಹೇಳಿ ತುಂಬಾ ಕಮೆಂಟ್ ಗಳನ್ನ ಡ್ರಾಪ್ ಮಾಡಿದ್ರಿ. ಸೊ ಅದನ್ನ ಕನ್ಸಿಡರ್ ಮಾಡಿಕೊಂಡು ನನ್ನ ಬಜೆಟ್ಗೆ ಅನುಗುಣವಾಗಿ ಮೈಕ್ ಗಳನ್ನ ತಗೊಳ್ಳಿಕ್ಕೆ ಹೋದ್ರೆ ವೆರೈಟಿ ಮೈಕ್ ಗಳಿವೆ. ಆಮೇಲೆ ಬಜೆಟ್ಗೆ ಅನುಗುಣವಾಗಿ ಕೂಡ ಮೈಕ್ ಗಳು ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ. ಬಟ್ ನನ್ನ ಬಜೆಟ್ಗೆ ಅನುಗುಣವಾಗಿ ಒಂದು ಮೈಕ್ ಅನ್ನ ನಾನು ಏನ್ ಮಾಡಿದೀನಿ, ಬೋಯಾ ಕಂಪ್ನಿ ಮೈಕ್ ಅನ್ನ ಪರ್ಚೇಸ್ ಮಾಡಿದೀನಿ. ಈಗ ಅದರ ಮುಖಾಂತರವೇ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆಡಿಯೋ ಕ್ವಾಲಿಟಿ ಇವಾಗ ಹೇಗೆ ಬರ್ತಾ ಇದೆ ಅನ್ನೋದನ್ನ ದಯವಿಟ್ಟು ಒಂಚೂರು ಕಮೆಂಟ್ ಮಾಡಿ ನೀವು ನನಗೆ ತಿಳಿಸಿದ್ರೆ ನನಗೆ ಅದ್ರ ಬಗ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ನೀವು ವಿಡಿಯೋನ ನೋಡುವಾಗ ಆಡಿಯೋ ಕ್ವಾಲಿಟಿ ಕರೆಕ್ಟ್ ಆಗಿ ಕೇಳಿಸ್ತಾ ಇದ್ರೆ ಅದು ತುಂಬಾ ಒಳ್ಳೇದಂತ ನಾನು ಅನ್ಕೊಳ್ತೀನಿ. ಆಮೇಲೆ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟ್ ಇಂದಾಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿರುವಂತದ್ದು. ಹಾಗೆ ರಿಕ್ವೆಸ್ಟ್ ಏನು, ಯಾರೆಲ್ಲ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಿ, ಸುಮ್ಮನೆ ವಿಡಿಯೋ ನೋಡಿ ಹಂಗೆ ಹೋಗೋದಕ್ಕಿಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸಾಧ್ಯವಾದಷ್ಟು ವಿಡಿಯೋನ ಸ್ಕಿಪ್ ಮಾಡದೇನೆ ನೋಡಿದಾದ್ಮೇಲೆ ನಿಮ್ಮ ಡೌಟ್ ಗಳು ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ಹಾಗೇನೆ ಸ್ಕಿಪ್ ಮಾಡಿ ದಯವಿಟ್ಟು ಕಮೆಂಟ್ ಅನ್ನ ಡ್ರಾಪ್ ಮಾಡಬೇಡಿ. ಪೂರ್ತಿ ನೋಡಿದಾದ್ಮೇಲೆ ಕಮೆಂಟ್ ಅನ್ನ ಡ್ರಾಪ್ ಮಾಡಿ. ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಸ್ಟ್ 6,000ಕ್ಕೂ ಅಧಿಕ ಹುದ್ದೆಗಳನ್ನ HSTR ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಗೌರ್ಮೆಂಟ್. ಇದು ಗುಡ್ ನ್ಯೂಸ್ ಅಂತಾನೆ ಅನ್ಕೋಬಹುದು. ಯಾರೆಲ್ಲ ಪ್ರಿಪರೇಷನ್ ಅನ್ನ ನಡೆಸ್ತಾ ಇದ್ರಿ, ಸ್ವಲ್ಪ ಜಾಸ್ತಿ ಆದಂತಹ ಓದಿಗೆ ಸಮಯವನ್ನ ಕೊಡಿ, ನಿಮ್ಮ ಪ್ರಿಪರೇಷನ್ ಅನ್ನ ದ್ವಿಗುಣಗೊಳಿಸಿ. ಸೊ ಇಲ್ಲಿ ಒಂದು ಗೊಂದಲ ಕ್ರಿಯೇಟ್ ಆಗಿದೆ. ಅದೇನಂತ ಹೇಳಿದ್ರೆ, HSTR ಅನ್ನ ಈ ಸಾರಿ ಕಾಲ್ಫಾರ್ಮ್ ಮಾಡಿದ್ರೆ ಅದಕ್ಕೆ ವಿದ್ಯಾರ್ಥಿಯಲ್ಲಿ ಏನಾದ್ರು ಚೇಂಜಸ್ ಆಗತ್ತಾ, PG ಕಂಪಲ್ಸರಿ ಆಗತ್ತಾ, ಮತ್ತೆ TET ಕಂಪಲ್ಸರಿ ಮಾಡ್ತಾರಾ ಅಂತ ಹೇಳಿ ದೊಡ್ಡ ಗೊಂದಲ ಕ್ರಿಯೇಟ್ ಆಗಿದೆ. ಎಷ್ಟೋ ಅಭ್ಯರ್ಥಿಗಳು ಕಾಲ್ ಮಾಡಿ ಕೇಳ್ತಾ ಇದ್ರಿ, ಆಮೇಲೆ ಕಮೆಂಟ್ ಗಳನ್ನು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಡ್ರಾಪ್ ಗಳನ್ನ ಮಾಡ್ತಾ ಇದ್ರಿ. ಸೊ ಈಗ ನಾನು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಿಮಗೆ ನೀಡ್ತಾ ಹೋಗ್ತೀನಿ. ಏನಂತ ಹೇಳಿದ್ರೆ, PG ಬರುತ್ತಾ ಅಥವಾ TET ಬರುತ್ತಾ ಅನ್ನೋದನ್ನ ಸ್ವಲ್ಪ ಆಮೇಲೆ ನೋಡೋಣ. ಅದಕ್ಕಿಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾಕೆ ಈ ಗೊಂದಲ ಸೃಷ್ಟಿ ಆಯ್ತು ಅಂತ ನೋಡೋದಾದ್ರೆ, ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ, ಈಗ SEP ಅನ್ನ ಜಾರಿಗೆ ತಗೊಂಡ್ಬರ್ತಾ ಇದೆ. SEP ಅಂತ ಹೇಳಿದ್ರೆ ಸ್ಟೇಟ್ ಎಜುಕೇಶನ್ ಪಾಲಿಸಿ. ಬಟ್ ಮೊದಲು ಏನಿತ್ತು, 2020ರಲ್ಲಿ NEP ಜಾರಿಗೆ ಆಗಿತ್ತು. ಅದನ್ನ ಜಾರಿ ಆದ ತಕ್ಷಣನೇ ಮೊದಲು ಅಳವಡಿಸಿಕೊಂಡಂತಹ ರಾಜ್ಯ ಕರ್ನಾಟಕ ಆಗಿತ್ತು. ಬಟ್ ಕಾಂಗ್ರೆಸ್ ಗವರ್ಮೆಂಟ್ ಬಂದ ತಕ್ಷಣ ಏನ್ ಮಾಡ್ತು, ಈ NEP ಅನ್ನ ತೆಗೆದುಹಾಕಿ ನಾವು SEP ಅನ್ನ ಜಾರಿಗೆ ತಗೊಂಡ್ಬರ್ತೀವಿ ಅಂತ ಹೇಳಿ ಪ್ರೊಫೆಸರ್ ಸುಖದೇವ್ ಥೋರಟ್ ಅನ್ನುವಂತವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ SEP ಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ರಾಜ್ಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಶಿಫಾರಸುಗಳನ್ನ ನೀಡಲಿಕ್ಕೆ
ಹೇಳ್ತು. ಸೊ ಆ ಪ್ರಕಾರ ಆ ಸಮಿತಿ ಈಗ 2ನೇ ಹಂತದ ವರದಿಯನ್ನು ಕೂಡ ನೀಡಿಬಿಟ್ಟಿದೆ ಗೌರ್ಮೆಂಟ್ಗೆ. 2 ಹಂತದಲ್ಲಿ ವರದಿಯನ್ನು ನೀಡಿತು. ಸೊ 2ನೇ ಹಂತದ ವರದಿಯು ಕೂಡ ಕಂಪ್ಲೀಟ್ ಆಗಿ ಕೊಟ್ಟಾಗಿದೆ. ಒಟ್ಟು 8 ಸಂಪುಟಗಳಲ್ಲಿ ಆ ವರದಿಯನ್ನ ಅದು ನೀಡಿದೆ. ಸೊ ಆ ವರದಿಯ ಆಧಾರವಾಗಿಟ್ಟುಕೊಂಡು ಒಂದಷ್ಟು ಚೇಂಜಸ್ ಗಳನ್ನ ಮಾಡ್ಲಿಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ಮುಂದೆ ಆಗ್ತಾ ಇದೆ. ಏನ್ ಚೇಂಜಸ್ ಗಳು? ಸೊ ಇಲ್ಲಿದೆ ನೋಡಿ, 2 + 8 + 4 ಅಂತ ಹೇಳಿ ಶಿಫಾರಸನ್ನ ಮಾಡಿದೆ ಈ ಸಮಿತಿ. ಏನ್ ಈ 2, 8, 4 ಅಂತ ಕೇಳೋದಾದ್ರೆ 2 ವರ್ಷದಲ್ಲಿ ಪೂರ್ವ ಪ್ರಾಥಮಿಕ ಹಂತ, ಅದನ್ನ ನೀವು LKG UKG ಅಂತಾನೂ ಕೂಡ ಅನ್ಕೊಳ್ಬಹುದು. 8 ವರ್ಷದನ್ನ ಪ್ರಾಥಮಿಕ ಹಂತ ಅಂತ ಹೇಳಿ ಕರಿತಾ ಇದ್ದಾರೆ. ಅಂದ್ರೆ 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಕೂಡ ಅದು ಪ್ರಾಥಮಿಕ ಹಂತ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. 4 ಏನಂತ 4 ಇದೆ ಅಲ್ವಾ, ಇದು ಪ್ರೌಢಶಾಲಾ ಹಂತ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. 9, 10, 11, 12 ಅಂದ್ರೆ ಫಸ್ಟ್ PUC ಸೆಕೆಂಡ್ PUC ಅಂತ ಏನ್ ಕರಿತೀವಿ ಅದನ್ನ ಇನ್ಕ್ಲೂಡ್ ಮಾಡಿಕೊಂಡು ಹೈಸ್ಕೂಲ್ ಲೆವೆಲ್ ಅಂತ ಹೇಳಿ ಪ್ರೌಢಶಾಲಾ ಹಂತ ಅಂತ ಹೇಳಿ ಕರಿತಾ ಇದ್ದಾರೆ ಈ ಪಾಲಿಸಿ ಅಥವಾ ಈ ಶಿಫಾರಸಿನ ಆಧಾರವಾಗಿ. ಹಿಂಗೇನಾದ್ರೂ ಆದ್ರೆ 9, 10, 11, 12 ಈ 4 ಸೇರಿಸಿ ಪ್ರೌಢಶಾಲಾ ಹಂತ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಬಟ್ ಅದು ಈಗ ಸದ್ಯಕ್ಕೆ ಜಾರಿಗೆ ಬರುತ್ತಾ ಜಾರಿಗೆ ಬರಲ್ವಾ ಅನ್ನೋದನ್ನ ಸ್ವಲ್ಪ ನೋಡೋಣ. ಅದ್ರ ಜೊತೆಗೆ ದ್ವಿಭಾಷಾ ನೀತಿಯನ್ನು ಕೂಡ ಈ ಸಮಿತಿ ಶಿಫಾರಸ್ ಮಾಡಿದೆ. ಸೊ 2 ಭಾಷೆಗಳನ್ನ ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಈ ಶಿಫಾರಸು ಹೇಳ್ತಾ ಇದೆ. ಸೊ ಈಗ ಏನು ಈ 9, 10, 11, 12 ಇದು ಈ ವರ್ಷಕ್ಕೆ ಜಾರಿಗೆ ಬರುತ್ತಾ ಅಥವಾ ಈ ಪಾಲಿಸಿ ಈ ವರ್ಷಕ್ಕೆ ಜಾರಿಗೆ ಬರುತ್ತಾ ಅಂತ ಕೇಳಿದ್ರೆ, ಮೊನ್ನೆ ಸ್ಟೇಟ್ಮೆಂಟ್ ಅಲ್ಲಿ ಸಚಿವ ಸಂಪುಟದಲ್ಲಿ ಅದನ್ನ ನಾವು ಡಿಸ್ಕಷನ್ ಮಾಡಿ ಜಾರಿಗೆ ತಗೊಂಡ್ಬರ್ತೀವಿ 2026-27ನೇ ಶೈಕ್ಷಣಿಕ ವರ್ಷಕ್ಕೆ ಇದನ್ನ ಜಾರಿಗೆ ತಗೊಂಡ್ಬರ್ತೀವಿ ಅಂತ ಹೇಳಿದ್ರು. ಬಟ್ ಅದ್ರ ವೆರಿ ನೆಕ್ಸ್ಟ್ ಡೇ ಏನ್ ಹೇಳ್ತಾ ಇದ್ದಾರೆ, ಅದನ್ನ ಜಾರಿಗೆ ತಗೊಂಡ್ಬರೋದು ಅಷ್ಟು ಸಲೀಸಾದಂತದ್ದಲ್ಲ. ಅದ್ರ ಮೇಲೆ ತುಂಬಾ ಡಿಸ್ಕಷನ್ ಆಗ್ಬೇಕು, ಅದ್ರ ಬಗ್ಗೆ ಚರ್ಚೆಗಳಾಗಬೇಕು, ಸಾಧ್ಯ ಅಸಾಧ್ಯತೆಗಳನ್ನ ನೋಡ್ಕೊಂಡು ಅದನ್ನ ಜಾರಿಗೆ ತಗೊಂಡ್ಬರ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಮತ್ತೆ ಅದಕ್ಕೊಂದು ಏನ್ ಮಾಡ್ತಾ ಇದ್ದಾರೆ, ಉಪ ಸಮಿತಿಯನ್ನ ರಚನೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಉಪ ಸಮಿತಿಯನ್ನ ರಚನೆ ಮಾಡಿ ಯಾವಾಗ ಜಾರಿಗೆ ತಗೊಂಡ್ಬರ್ಬೇಕು, ಯಾವ ಆಧಾರದಲ್ಲಿ ಜಾರಿಗೆ ತಗೊಂಡ್ಬರ್ಬೇಕು, ಜಾರಿಗೆ ತಗೊಂಡ್ಬರ್ಬೇಕಾದಂತಹ ಸಮಯದಲ್ಲಿ 4 ಹಂತದ ಏನ್ ಪ್ರೌಢಶಾಲೆ ಅಂತ ಹೇಳ್ತಾ ಇದಾರಲ್ವಾ ಆ ಹಂತದಲ್ಲಿ PG ಕನ್ಸಿಡರ್ ಮಾಡ್ಬೇಕಾ ಮಾಡಬಾರ್ದಾ ಈ ಎಲ್ಲಾ ವಿಷಯಗಳನ್ನ ಡಿಟೇಲ್ ಆಗಿ ಈ ಉಪ ಸಮಿತಿ ಏನ್ ಮಾಡುತ್ತೆ, ಶಿಫಾರಸು ಮಾಡುತ್ತೆ. ಇಂತಹ ಎಲ್ಲಾ ಅಂಶಗಳನ್ನ ಈ ಉಪ ಸಮಿತಿ ಶಿಫಾರಸು ಮಾಡಿದಾದ್ಮೇಲೆ ಸರ್ಕಾರ ಅದನ್ನ ಜಾರಿಗೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಆ ಉಪ ಸಮಿತಿ ಕೊಟ್ಟಂತಹ ಎಲ್ಲಾ ಶಿಫಾರಸುಗಳನ್ನ ಮತ್ತೊಂದ್ಸರಿ ಏನು ಚರ್ಚೆ ಮಾಡ್ತಾರೆ. ಆ ಎಲ್ಲಾ ಶಿಫಾರಸುಗಳ ಮೇಲೆ ಚರ್ಚೆ ಮಾಡಿ ಯಾವುದು ಉತ್ತಮ ಅನ್ಸುತ್ತೋ ಅಂತದನ್ನ ಜಾರಿಗೆ ತಗೊಂಬರುವಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಅಟ್ ಪ್ರೆಸೆಂಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ HSTR ಏನಾದ್ರು ಕನ್ಫರ್ಮ್ ಆದ್ರೆ ಅದಕ್ಕೆ PG ಮತ್ತು TET ಅವಶ್ಯಕತೆ ಇಲ್ಲ. ಸೊ ನಾನು ಮೇನ್ ಹೇಳಬೇಕಾಗಿದ್ದೆ ಈ ವಿಷಯ. ಸೊ PG ಮತ್ತು TET ಬಗ್ಗೆ ತುಂಬಾ ಹೆದರ್ಕೊಂಡಿದ್ದಾರೆ. ಯಾಕಂದ್ರೆ ಡಿಗ್ರಿಯನ್ನ ಮುಗಿಸಿ ಡಿಗ್ರಿ ಪ್ಲಸ್ B.Ed ಅನ್ನ ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು HSTR ಗೆ ಪ್ರಿಪರೇಷನ್ ಅನ್ನ ನಡೆಸ್ತಾ ಇದ್ದಾರೆ. ಎಷ್ಟೋ ಅಭ್ಯರ್ಥಿಗಳ PG ಕಂಪ್ಲೀಟ್ ಆಗಿಲ್ಲ, ಆಮೇಲೆ ಎಷ್ಟೋ ಅಭ್ಯರ್ಥಿಗಳು PG ಅನ್ನ ಮಾಡ್ಕೊಂಡೇ ಇಲ್ಲ. ಸೊ ಅಂತ ಅಭ್ಯರ್ಥಿಗಳಿಗೆ ತುಂಬಾ ಗೊಂದಲ ಉಂಟಾಗಿತ್ತು. ಬಟ್ ಹೆದರುವಂತ ಅವಶ್ಯಕತೆ ಇಲ್ಲ. ಈಗ ಏನಾದ್ರು ಅಟ್ ಪ್ರೆಸೆಂಟ್ ಏನಾದ್ರು ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆದ್ರೆ ಅಂತ ಸ್ಥಿತಿಯಲ್ಲಿ PG ಮತ್ತು TET ನಾನು ಎರಡನ್ನೂ ಹೊಡೆದಾಕಿದ್ದೀನಿ, ಅದು ಎಸೆನ್ಸಿಯಲ್ ಇಲ್ಲ. ಡಿಗ್ರಿ ಪ್ಲಸ್ B.Ed ಆಗಿದ್ರೆ ನೀವು ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಒಂದ್ ವೇಳೆ ಈಗ ಸದ್ಯಕ್ಕೆ ಉಪ ಸಮಿತಿಯನ್ನ ರಚನೆ ಮಾಡಿ ಜಾರಿಗೆ ತಗೊಂಡ್ಬರ್ಮಟ್ಟ ಇವುಗಳನ್ನ ಏನಾದ್ರು ಹೋಲ್ಡ್ ಮಾಡಿಟ್ಕೊಂಡ್ರೆ, ಕಾಲ್ಫರ್ಮ್ ಮಾಡದೇನೆ ಹೋಲ್ಡ್ ಮಾಡಿಟ್ಕೊಂಡ್ರೆ ಅವಾಗ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಲ್ಲಿ ಅಂದ್ರೆ ವಿದ್ಯಾರ್ಥಿಯಲ್ಲಿ ಏನಾದ್ರೂ ಚೇಂಜಸ್ ಅನ್ನ ಮಾಡಿದ್ರೆ PG ಅನ್ನ ತರುವಂತಹ ಸಾಧ್ಯತೆ ಇದೆ. ಹೆಂಗ್ ನೋಡಿದ್ರು ಕೂಡ ಈ ಗೌರ್ಮೆಂಟ್ ತಳ್ಳುತ್ತಾ ಹೋಗುವಂತ ಗೌರ್ಮೆಂಟ್ ಇದು. ಎಷ್ಟೇ ಪ್ರೆಷರ್ ಹಾಕಿದ್ರು ಕೂಡ ಕಾಲ್ಫರ್ಮ್ ಅನ್ನ ಮಾಡೋದನ್ನ ಯಾವುದೋ ಒಂದು ನೆಪ ಇಟ್ಕೊಂಡು ತಳ್ಳುತ್ತಾ ಹೋಗುವಂತಹ ಸಾಧ್ಯತೆ ಈ ಗೌರ್ಮೆಂಟ್ ಹೆಚ್ಚಿದೆ. ಸೊ ಹಾಗಾಗಿ ಇದನ್ನ ಏನಾದ್ರು ತಳ್ಳಿದ್ರೆ ಈಗ ಈ ಮಂತ್ ಎಂಡ್ಗೆ ಆಕ್ಚುಲಿ ಕಾಲ್ಫರ್ಮ್ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಗಳು ಸ್ಟಾರ್ಟ್ ಆಗ್ತವೆ. ಮತ್ತೆ ಆ ಎಲೆಕ್ಷನ್ ನೆಪ ಇಟ್ಕೊಂಡು ಇದನ್ನ ಹೋಲ್ಡ್ ಮಾಡ್ತಾರ ಅವರು. ಏನೇ ಕಾಲ್ಫರ್ಮ್ ಆದ್ರೂ ಕೂಡ ಮೇ ಮಂತ್ನ ಎಂಡ್ ಅಲ್ಲೇ ಲಾಸ್ಟ್ ವೀಕ್ ಅಲ್ಲಿ ಕಾಲ್ಫರ್ಮ್ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ನೀವು ಇಷ್ಟೇ ಅನ್ಕೊಳ್ಳಿ, ಹಂಗೆ ಮತ್ತೆ ಒಂದ್ ವರ್ಷ ತಾಳ್ಕೊಂತ ಹೋಗ್ತಾರ ಅಂತ ಹೇಳಿ. ಸೊ ನಾನು ಇನ್ನೊಂದ್ಸಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅಟ್ ಪ್ರೆಸೆಂಟ್ ಇರತಕ್ಕಂತ ಸಿಚುವೇಶನ್ ಅಲ್ಲಿ PG ಮತ್ತು TET ಕಂಪಲ್ಸರಿ ಇಲ್ಲ. ಈ PG ಮತ್ತು TET ಬರ್ಬೇಕು ಅಂತ ಹೇಳಿದ್ರೆ ಈ ಉಪ ಸಮಿತಿ ಅದಕ್ಕೆ ಶಿಫಾರಸನ್ನ ಕೊಡ್ಬೇಕು, ಗೌರ್ಮೆಂಟ್ಗೆ ಶಿಫಾರಸನ್ನ ಕೊಟ್ಟು ಅದರಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ಮಾತ್ರ, ಅದು ನಾನು ಹೇಳ್ತಾ ಇರೋದು ಚೇಂಜಸ್ ಮಾಡಿದ್ರೆ ಮಾತ್ರ PG ಕಂಪಲ್ಸರಿ ಆಗುವಂತ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದ್ರು PG ಕಂಪಲ್ಸರಿ ಅಂತ ಆದ್ರೆ ಅಲ್ಲಿ TET ಗಿಂತಲೂ ಮತ್ತೆ ಏನು ಕೆಸೆಟ್ ಅನ್ನ ತರುವಂತ ಸಾಧ್ಯತೆ ಇರುತ್ತೆ. ಈಗ PU ಲೆಕ್ಚರರ್ ಆಗ್ಬೇಕು ಅಂತ ಹೇಳಿದ್ರೆ ಕೆಸೆಟ್ ಎಸೆನ್ಸಿಯಲ್ ಇದೆ. ಸೊ ಹಾಗಾಗಿ ಇದರಲ್ಲಿ ಅದನ್ನ ಪ್ರೌಢಶಾಲಾ ಹಂತದಲ್ಲಿ ಅದನ್ನ PG ಇನ್ವಾಲ್ವ್ ಮಾಡ್ಕೊಂಡ್ರೆ ಕೆಸೆಟ್ ಅನ್ನು ಕೂಡ ಅವರು ಇನ್ವಾಲ್ವ್ ಮಾಡ್ಕೋಬಹುದು. ಅಥವಾ ಇನ್ನೊಂದು ವೇ ಇದೆ, ಏನಂತ ಹೇಳಿದ್ರೆ ಹೋದ ವರ್ಷ CTET ಅವರು
ಒಂದು ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ರು 2027ಕ್ಕೆ ನಾವು 4 ಹಂತದಲ್ಲಿ CTET ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ. ಸೊ ಹಂಗೇನಾದ್ರೂ ಅವ್ರು ಕಂಡಕ್ಟ್ ಮಾಡಿದ್ದೆ ಆದ್ರೆ ಅದನ್ನ ಗೌರ್ಮೆಂಟ್ ಆಫ್ ಕರ್ನಾಟಕ ಅಳವಡಿಸ್ಕೊಂಡಿದ್ರೆ ಆ ರೀತಿಯಾದಂತಹ 4 ಹಂತದ ಕರ್ನಾಟಕ TET ಅನ್ನ ಮಾಡಿ ಇದಕ್ಕೆ ಯಾವಾಗ ಹೈಸ್ಕೂಲ್ ಲೆವೆಲ್ಗೆ 3ನೇ ಹಂತನೋ ಅಥವಾ 4ನೇ ಹಂತನೋ ಅಂತ ಹೇಳಿ TET ಅನ್ನ ಜಾರಿಗೆ ತಗೊಂಡ್ಬರ್ಬೋದು. ಸೊ ಇವೆಲ್ಲವೂ ಕೂಡ ತುಂಬಾ ದೂರದ ಮಾತುಗಳು, ಇನ್ನೂ ಅವು ಜಾರಿಗೆ ಬರ್ಲಿಕ್ಕೆ ತುಂಬಾ ಸಮಯಗಳು ಕೂಡ ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ. ಅಟ್ ಪ್ರೆಸೆಂಟ್ ಇರತಕ್ಕಂಥ ಸಿಚುವೇಶನ್ ಅಲ್ಲಿ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಈಗ ಏನಾದ್ರು ಕನ್ಫರ್ಮ್ ಆದ್ರೆ ಡಿಗ್ರಿ ಪ್ಲಸ್ B.Ed ಅನ್ನ ಮಾತ್ರ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಗಿ ಕೇಳ್ತಾರೆ. ಸೊ ಹಾಗೆ ಬ್ಯಾಕಪ್ ಸ್ಕೋರ್ ಬಗ್ಗೆನೂ ಕೇಳ್ತಾ ಇದ್ರಿ. ಈಗ ಬ್ಯಾಕಪ್ ಸ್ಕೋರ್ ಅಂತ ಬಂದಾಗ PSTR ಮತ್ತು GPSTR ಗೆ ಮಾತ್ರ ಬ್ಯಾಕಪ್ ಸ್ಕೋರ್ ಅನ್ನ ಮೈಕ್ರೋ ಬ್ಯಾಕಪ್ ಸ್ಕೋರ್ ಆಗಿ ಮಾಡಿದ್ದಾರೆ, ಅಂದ್ರೆ ರಿಡ್ಯೂಸ್ ಮಾಡಿ ಬಿಟ್ಟಿದ್ದಾರೆ. ಈ ಹೈಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ C&R ರೂಲ್ ಜಾರಿಗೆ ಬಂದಿಲ್ಲ. C&R ರೂಲ್ ಜಾರಿಗೆ ಬಂದ ಮೇಲೆನೆ ಎಕ್ಸಾಕ್ಟ್ ಆಗಿ ಅಕ್ಯುರೇಟ್ ಆಗಿ ಬ್ಯಾಕಪ್ ಸ್ಕೋರಿನ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ. ಮೇ ಬಿ ಬ್ಯಾಕಪ್ ಸ್ಕೋರ್ ಇದಕ್ಕೂ ಕೂಡ ಈಗೇನು PSTR ಮತ್ತು GPSTR ಮಾಡಿದಾರಲ್ವಾ ಅದೇ ರೀತಿ ಮಾಡುವಂತಹ ಸಾಧ್ಯತೆ ಇದೆ. ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಇನ್ನ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.